ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಫ್ರೈಡೇ ವ್ಲಾಗ್ನ ನಾವು ನಮ್ಮ ಊರಿಗೆ ಬಂದಿದ್ವಿ. ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ 2 ಗಂಟೆ ಆಗಿದೆ. ಬೆಳಿಗ್ಗೆ ಇಡ್ಲಿ ಮತ್ತು ಕೈಮಾ ಸಾಂಬಾರು ಮಾಡಿದರು. ಸೊ ತಿಂಡಿ ತಿಂದ್ಬಿಟ್ಟು ಮಲ್ಕೊಂಡಿದ್ವಿ. ಚರಿನೂ ಮಲ್ಕೊಂಡಿದ್ದ. ಇವಾಗ ಚರಿ ತೇಜ ಎತ್ಕೊಂಡಿದ್ದಾಳೆ. ಸೊ ಇವಾಗ ಫಿಶ್ ಸಾಂಬಾರು ಮಾಡ್ತಾ ಇದ್ದಾರೆ. ಬನ್ನಿ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ನೋಡೋಣ ಇಲ್ಲಿ. ಸೊ ಫುಲ್ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಗೊತ್ತಿರೋ ಹಾಗೆ ಒಂದು ಹಳೆ ಚಾನಲ್ ಡಿಲೀಟ್ ಆಗಿಬಿಟ್ಟಿದೆ. ಸೊ ಇದು ಹೊಸ ಚಾನಲ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಫುಲ್ ವಿಡಿಯೋ ನೋಡಿ, ಸ್ಕಿಪ್ ಮಾಡಿಬಿಡಿ. ಇದು ಫಿಶ್ ಕಬಾಬ್ಗೆ ಅಂತ ಎತ್ತಿಟ್ಟಿರೋದು. ಇವಾಗ ಇದನ್ನು ಮ್ಯಾರಿನೇಟ್ ಮಾಡಿ ಇಡಬೇಕು. ಸೊ ಆಲ್ರೆಡಿ ಸಾಂಬಾರು ರೆಡಿ ಮಾಡಿದ್ದಾರೆ ನಮ್ಮ ಅತ್ತೆ. ಸಕ್ಕತ್ತಾಗಿತ್ತು ಸಾಂಬಾರಂತೂ. ಸೊ ಇವಾಗ ಸಾಂಬಾರೆಲ್ಲ ರೆಡಿ ಮಾಡಿ ಇವಾಗ ಅನ್ನಕ್ಕೆ ಇಟ್ಟಿದ್ದಾರೆ. ಇಲ್ಲಿ ಸಚಿ ಮೊಬೈಲ್ ನೋಡ್ಕೊಂಡು ಕೂತಿದ್ದಾನೆ. ಹಾಗೆ ನಾವು ಮಾತಾಡ್ತಾ ಕೂತಿದ್ವಿ. ಸಾಂಬಾರೆಲ್ಲ ರೆಡಿ ಆಗಿತ್ತು. ಅನ್ನಕ್ಕೆ ಇಟ್ಟಿದ್ದಾರಲ್ಲ, ಅನ್ನ ಆದಮೇಲೆ ಊಟ ಮಾಡೋಣ ಅಂತ ಅಂದ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ. ಬೆಳಿಗ್ಗೆ ಇಡ್ಲಿ ಮತ್ತು ಕೈಮಾ ಸಾಂಬಾರು ಮಾಡಿದರು. ಸಖತ್ತಾಗಿತ್ತು ಅದನ್ನು ಕೂಡ. ಕೆಳಗಡೆ ಇಳಿಸೆ. ಇದು ಯಾವ ಗಿಡ ಸುಚ್ಚಿ? ಇದು ಚೀಲದಲ್ಲಿರೋದು ಇದು ಯಾವ ಗಿಡ ಅಂತ? ಅಜ್ಜ ಪಕ್ಕದಲ್ಲಿ ಹಾಕ್ಬಿಡು. ಜಾಗ ಜಾಸ್ತಿ ಬೇಕು, ಕ್ಲೀನಾಗಿರ್ಬೇಕು. ನೀನು ತಗ್ಸ್ಕೊಬಂದಿದ್ಯಾ? ನೀರಾಗ ಚರಿ. ಎಲ್ಲಿಗೆ ಹಾಕ್ಬೇಕು? ಇಲ್ಲಿಗ ಇದೆಯಾ? ಏನಪ್ಪ? ಲವ್ ಬರ್ಡ್ಸ್ ಅದು. ಬೇಡವಾ ನಿಮ್ಗೆ ಅದು? ಬೇಕು ಅದಕ್ಕೆ. ಇದ್ಯಾ? ಇಲ್ಲ ಇದ್ಯಾಕೆ ತಗೊಬಂದಿದ್ದೆ? ಬೇಡ, ಲೇಸ್ ತರಬೇಕಿತ್ತು. ಅದಿಸ್ಕೊಳ್ಳಿ. ತೇಜಕ್ಕ ಇವಾಗ ಏನು ಮುದ್ದೆ ಮಾಡ್ತಾವಳೆ, ತಿನ್ನೋ ಥರ ಮಾಡಕ್ಕೆ. ಅವ್ರು ಸೂಟ್ಕ ತೆಗಿತಾ ಇರೋದು ಅಟ್ಟಿ. ವಾಪಸ್ ಗೊತ್ತೈತಲ್ಲ. ಇವಾಗ ಫಿಶ್ ಕಬಾಬ್ಗೆ ಮ್ಯಾರಿನೇಟ್ ಮಾಡೋದಕ್ಕೆ ಫಿಶ್ ಅಂದರೆ ಕಬಾಬ್ ಪೌಡರೆಲ್ಲ ಹಾಕಿ ಫ್ರಿಜ್ಜಿಗೆ ಎತ್ತಿಟ್ಟಿದ್ದೀವಿ. ಚರಿ ಇಲ್ಲಿ ನಮ್ಮ ಮಾವನ ಜೊತೆ ಆಟ ಆಡ್ತಾ ಇದ್ದ. ನಾವು ಅವ್ರನ್ನ ಮಾಮ ಅಂತ ಕರಿತೀವಿ. ಅವನು ಕೂಡ ಮಾಮ ಅಂತ ಕರೀತಾರೆ. ನಾವು ಎಷ್ಟು ಸಲ ಹೇಳ್ಕೊಟ್ರು ತಾತ ಅನ್ನೋದೇ ಇಲ್ಲ. ನಾವು ಮಾಮ ಅಂತ ಕರೆಯೋದ್ರಿಂದ ಅವನು ಕೂಡ ಮಾಮ ಅಂತ ಕರಿತಾ ಇರ್ತಾನೆ. ಸೊ ಅವ್ರ ಜೊತೆ ಚರಿ ಆಟ ಆಡ್ತಾ ಇದ್ದ. ಫಿಶ್ ಸಾಂಬಾರು ಕೂಡ ರೆಡಿ ಆಯಿತು. ನಾನು 3 ವರ್ಷ ಆದಮೇಲೆ ಫಿಶ್ ಸಾಂಬಾರು ತಿಂತಾ ಇರೋದು. ಅಂದರೆ ಪ್ರೆಗ್ನೆನ್ಸಿಲೂ ತಿಂದಿಲ್ಲ, ಅದಾದಮೇಲೆ ಪಾಪು ಆದಮೇಲೂ ತಿಂದಿರಲಿಲ್ಲ. ಅಂದರೆ ಫೀಡ್ ಮಾಡ್ತಾ ಇರ್ತೀವಲ್ವ, ಅದಕ್ಕೆ ಕೊಟ್ಟಿರಲಿಲ್ಲ ನನಗೆ. ಆಫ್ಟರ್ 3 ಇಯರ್ಸ್ ಆದಮೇಲೆ ನಾನು ಫಿಶ್ನ ತಿಂತಾ ಇರೋದು. ನಂಗೆ ಮೊದಲೇ ಫಿಶ್ ಅಂದರೆ ತುಂಬ ಇಷ್ಟ. ನನಗಂತೂ ಫುಲ್ ಖುಷಿ ಆಗೋಯಿತು. ಜಾಸ್ತಿ ಪೀಸ್ನೇ ಹಾಕ್ಕೊಂಡು ತಿಂದೆ ಅಂತ ಹೇಳ್ಬೋದು. ಸೊ ಅದು ಊಟ ಎಲ್ಲ ಆಯಿತು. ಇವಾಗ ಚರಿ ಆಟಾಡ್ತಾ ಇದ್ದ. ವಿಂಡೋ ಹತ್ರ ನಿಂತ್ಕೊಂಡು ಅವನು ಆಟಾಡ್ತಾ ಇದ್ದ. ಹಾಗೆಯೇ ನಮ್ಮ ಅತ್ತೆಯವರ ಅಕ್ಕನ ಮಗಳು ಬಂದಿದ್ದರು. ಅವರು ಕೂಡ ಮಾತಾಡ್ತಾಯಿದ್ರು. ಅಂದರೆ ನಾವು ಬಂದಿದ್ದೀವಿ ಅಂತ ಗೊತ್ತಾಯ್ತಲ್ವ, ಅದಕ್ಕೆ ಮಾತಾಡ್ಸೋಕ್ಕೆ ಅಂತ ಬಂದಿದ್ದರು. ಹಾಗೆ ಅವ್ರಿಗೆ ಟೀ ಮಾಡಿಕೊಂಡು ಕೊಟ್ಟಿದ್ದೆ. ಟೀ ಕುಡಿತಾ ಎಲ್ಲರೂ ಕೂಡ ಮಾತಾಡ್ತಾ ಕೂತಿದ್ವಿ. ಅವ್ರಿಗೂ 2.5 ವರ್ಷದ ಮಗು ಇದೆ, ಇವಳೇ. ಸೊ ಇವಳು ಸಖತ್ ಹಠ ಮಾಡ್ತಾಳೆ ಮತ್ತು ಊಟ ಮಾಡೋದಿಲ್ಲ, ಹಾಗೆ ಹೀಗೆ, ಮತ್ತು ನನ್ನ ಬಿಟ್ಟಿರೋದೇ ಇಲ್ಲ ಅಂತೆಲ್ಲ ಹೇಳ್ತಾಯಿದ್ರು. ಸೊ ಅವರು ಕೂಡ ಅವ್ರ ಎಕ್ಸ್ಪೀರಿಯೆನ್ಸ್ನ ಹೇಳ್ತಾಯಿದ್ರು. ಮಕ್ಕಳ ಜೊತೆ ಆಡೋದಕ್ಕಾಗೋದಿಲ್ಲ, ಮನೆ ಕೆಲಸ ಏನೂ ಮಾಡೋದಕ್ಕೆ ಬಿಡೋದಿಲ್ಲ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾಯಿದ್ರು. ಸೊ ನಾವು ಹಾಗೆ ಮಾತಾಡ್ತಾ ಕೂತಿದ್ವಿ. ಇವಾಗ ನೈಟ್ ಆಯಿತು. ಕಾವ್ಯ ಮತ್ತು ಸಚಿಸಾಗರ್ ಎಲ್ಲರೂ ಕೂಡ ಬಂದರು ಮನೆಗೆ. ಇವಾಗ ಫಿಶ್ ಕಬಾಬ್ ಹಾಕೋಣ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೀವಿ. ನಮಸ್ಕಾರ.
ಮಧ್ಯಾಹ್ನ ಏನು ಕಬಾಬ್ ಹಾಕಿರಲಿಲ್ಲ, ಮಧ್ಯಾಹ್ನನೇ ಮ್ಯಾರಿನೇಟ್ ಮಾಡಿಬಿಟ್ಟು ಇಟ್ಬಿಟ್ಟಿದ್ವಿ. ಸೊ ನೈಟಲ್ಲಿ ಹಾಕಿದ್ದು ಸಕ್ಕತ್ತಾಗಿತ್ತು ಕಬಾಬ್ ಅಂತು, ಫಿಶ್ ಕಬಾಬ್. ನಾನೇ ಕಬಾಬ್ ಹಾಕ್ತಾಯಿದ್ದೆ, ಅದು ತುಂಬಾ ಟೇಸ್ಟಿಯಾಗಿತ್ತು. ಸೊ ಸಾಂಬಾರಲ್ಲೂ ಸ್ವಲ್ಪ ತಿಂದಿದ್ವಿ ಫಿಶ್ನ. ಹಾಗೆ ಕಬಾಬ್ ಅಂತೂ ಅಂದರೆ ಸ್ವಲ್ಪ ಉಳ್ಕೊತಷ್ಟೇ, ಎಲ್ಲನೂ ಖಾಲಿ ಮಾಡಿಬಿಟ್ವಿ. ಸೊ ತುಂಬಾ ಚೆನ್ನಾಗಿತ್ತು. ಸೊ ಇದು ನೆಕ್ಸ್ಟ್ ಡೇ ಅಂದರೆ ಸ್ಯಾಟರ್ಡೇ ಮಾಡ್ತಾರಂಥ ವ್ಲಾಗ್. ಬಿಸಿಬೇಳೆಭಾತ್ ಮಾಡಿದ್ಲು, ತೇಜನೇ ಮಾಡಿದ್ಲು ತಿಂಡಿ. ಬಿಸಿಬೇಳೆಭಾತ್ ತಿಂದ್ಕೊಂಡು ಇವಾಗ ಟೀ ಕುಡಿತಾ ಇದ್ದೀವಿ. ತಿಂಡಿ ಆದಮೇಲೆ ಟೀ ಇಲ್ಲ ಅಂತಂದರೆ ಬೇಜಾರಾಗ್ಬಿಡುತ್ತೆ. ಸೊ ಟೀ ಮಾಡಿಕೊಂಡು ಕುಡಿತಾ ಇದ್ದೀವಿ. ಇಲ್ಲಿ ಚೆರಿ ಬಾಟಲ್ ಇಟ್ಕೊಂಡು ಆಟಾಡ್ತಾ ಇದ್ದ. ನಾನು ಇವತ್ತೊಂದೂ ಕೂಡ ಜಾಸ್ತಿ ವ್ಲಾಗ್ನ ಮಾಡೋಕ್ಕೆ ಆಗಲಿಲ್ಲ, ಹಾಗೆ ಟೈಮ್ ಸ್ಪೆಂಡ್ ಆಗ್ತಿತ್ತು, ವಿಡಿಯೋ ಅಷ್ಟೇನು ಮಾಡ್ಕೊಳ್ಳಿಲ್ಲ. ಅದಾದಮೇಲೆ ಸ್ಕೂಲ್ ಹತ್ರ BP ಶುಗರ್ ಚೆಕ್ ಮಾಡೋದಕ್ಕೆ ಹಾಸ್ಪಿಟಲ್ ಅವರು ಅಂದರೆ ನರ್ಸ್ಗಳು ಮತ್ತು ಡಾಕ್ಟರ್ ಎಲ್ಲ ಬಂದಿದ್ದರು. ಫ್ರೀ ಚೆಕಪ್ ಇತ್ತು, ಹಾಗೆ ಮತ್ತೆ ಹೋಗ್ಬಿಟ್ಟು ಬರೋಣ ಬನ್ನಿ ಅಂತ ಕರ್ಕೊಂಡು ಹೋಗಿದ್ರು. ಸೊ ಇಲ್ಲಿ BP ಶುಗರ್ ಮತ್ತು ಐ ಟೆಸ್ಟ್ ಎಲ್ಲನೂ ಕೂಡ ಮಾಡ್ತಾಯಿದ್ರು, ಫ್ರೀಯಾಗಿ ಮಾಡ್ತಾಯಿದ್ರು, ಹಾಸ್ಪಿಟಲ್ ಕಡೆಯಿಂದ ಬಂದಿದ್ದರು. ಹಾಗೆಯೇ ಅಲ್ಲೇ ಕೂಡ ಡಾಕ್ಟರ್ ಇದ್ದರು. ನಮಗೇನಾದರೂ ಪ್ರಾಬ್ಲಮ್ ಇದ್ದರೆ ಅಲ್ಲಿ ಹೇಳ್ಕೊಬೋದಿತ್ತು. ನಮ್ಮ ಅತ್ತೆ ಅಂದರೆ BP ಶುಗರ್ ಟೆಸ್ಟ್ ಮಾಡಿಸಿದ್ರು ಮತ್ತು ಹೈ ಟೆಸ್ಟ್ ಮಾಡಿಸಿದ್ರು ಅಷ್ಟೇ. ನಾವು ಸುಮ್ಮನೆ ಅವ್ರ ಜೊತೆ ಹೋಗಿದ್ವಿ. ಇಲ್ಲೆಲ್ಲ ನಾವು ಆಟ ಆಡಿದ್ವಿ, ಅದನ್ನು ನೋಡ್ತಾ ಇದ್ವಿ. ಸೊ ಹಾಗೆಯೇ ಸುತ್ತ ಎಲ್ಲ ನೋಡಿಕೊಂಡು ಅವ್ರ ಜೊತೆ ಒಂದು ರೌಂಡ್ ಹೋಗ್ಬಿಟ್ಟು ಬಂದ್ವಿ. ಹಾಗೆಯೇ ಐ ಟೆಸ್ಟು ಕೂಡ ಮಾಡಿಸಿದ್ರು. ಸೊ ಸ್ವಲ್ಪ BP ಲೋ ಇದೆ ಅಂತ ಹೇಳಿದ್ರು ಅವ್ರಿಗೆ. ಹಾಗೆ ಚೆನ್ನಾಗಿ ವಾಟರ್ನ ಕುಡೀರಿ ಅಂತ ಹೇಳಿದ್ರು ಅಷ್ಟೇ, ಇನ್ನೆಲ್ಲ ನಾರ್ಮಲ್ ಇದೆ ಅಂತ ಹೇಳಿದ್ರು. ಸೊ ಈ ಥರ ಅಂದರೆ ಫ್ರೀ ಚೆಕಪ್ ಮಾಡೋದ್ರಿಂದ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಹಳ್ಳಿಗಳಲ್ಲಿ. ಸೊ ಎಲ್ಲರೂ ಕೂಡ ಬಂದು ಮಾಡಿಸ್ಕೊತಾಯಿದ್ರು, BP ಶುಗರ್ ಟೆಸ್ಟ್ ಎಲ್ಲ ಮಾಡಿಸ್ಕೊತಾಯಿದ್ರು. ನಾವು ರೆಗ್ಯುಲರಾಗಿ ಅಂದರೆ ತಿಂಗಳಿಗೆ 1 ಸಲ 2 ಸಲ ಈ ಥರ ಮಾಡಿಸ್ಕೋಬೇಕಾಗುತ್ತೆ. ಹಾಗೆಯೇ ಇಲ್ಲಿ ಸ್ಕೂಲ್ ಒಳಗಡೆ ಇಲ್ಲಿ ಚಾಕ್ ಪೀಸ್ ಇತ್ತು, ಹಾಗೆ ಬೋರ್ಡ್ ಮೇಲೆ ಬರೆದು ತುಂಬ ವರ್ಷಗಳೇ ಆಗಿತ್ತು ಅಂತ ಹೇಳ್ಬಿಟ್ಟು ತೇಜ ಇಲ್ಲಿ ಬರಿತಾ ಇದ್ಲು. ಏನೇನೋ ಸುಮ್ಮನೆ ಹಾಗೆ ಬರೆಯೋದು ರಬ್ ಮಾಡೋದು, ಬರೆಯೋದು ರಬ್ ಮಾಡೋದು ಈ ಥರ ಮಾಡ್ತಾಯಿದ್ವಿ. ತುಂಬ ವರ್ಷಗಳೇ ಆಗಿತ್ತು ಈ ಥರ ಬೋರ್ಡ್ ಮೇಲೆಲ್ಲ ಬರೆದು. ಹಾಗಾಗಿ ಇಬ್ಬರು ಹಾಗೆ ನಗ್ತಾ ಹಾಗೆ ಬರೆಯೋದು ರಬ್ ಮಾಡೋದು ಈ ಥರ ಮಾಡ್ತಾಯಿದ್ವಿ. ಸೊ ಒಂಥರ ಚೆನ್ನಾಗಿತ್ತು. ಸೊ ಇದೆಲ್ಲ ಮುಗಿಸ್ಕೊಂಡು ಇವಾಗ ನಾವು ಮನೆಗೆ ಹೊರಟಿದ್ದೀವಿ. ಇಷ್ಟೇ, ಇನ್ನು ವ್ಲಾಗ್ ನಾನು ಮಾಡೋಕ್ಕಾಗಲಿಲ್ಲ. ಸೊ ಇದಿಷ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.